ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ. ಮೂವಿ ಇಟ್ಟಾಕ್ಬೇಕಣ್ಣ. ಯಾರು ಏನೇನ ಹೇಳ್ತಾರೆ. ಫ್ರೆಂಡ್ಸ್, ವಿಷಯ ಇಷ್ಟೇ. ಈ ಹಮ್ಕು ಡುಮ್ಕಿಗೆ ಅಮೌಂಟ್ ಹೊಡೆದಿರ್ತಾರೆ. ಅವ್ನು ಪ್ರಮೋಷನ್ ಮಾಡೋಕ್ಕೆ ಗಿಮಿಕ್ಕು ಅದೆಲ್ಲ ಪೆಟ್ರೋಲು ಅದು ಇದು ಅಂತ ತಗೊಂಡು ಹೋಗಿರ್ತಾನೆ. ಪೆಟ್ರೋಲ್ ಅಲ್ಲ, ಅದು ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಅದು ಇದು ಮಿಕ್ಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾನೆ. ಸೊ ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ಥರ ಮಾಡ್ತಾ ಇದ್ದೀನಿ. ಇದು ಹನಿ, ಇದು ಬಿಂದು ಜೀರಾ, ಇದೆರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲಲ್ಲಿ ಈ ಥರ ಹಾಕ್ಕೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನಿಗೆ ಅಲ್ಲಿ ಅದೆಲ್ಲ ಪ್ಲಾನ್ ಮಾಡಿನೇ ಮಾಡಿರ್ತಾರೆ ಅಂತ ನನಗೆ ಅನಿಸುತ್ತೆ. ಇದು ಅನ್ಸೋದೇನೋ ಪಕ್ಕ ಪ್ಲಾನೇ ಇದು. ಅದರಲ್ಲಿ ಹೋಗಿ ಕುಡಿದ್ಬಿಡೋದಂತೆ, ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡೋದಂತೆ. ಒಂದು 2-3 ಸೆಕೆಂಡಲ್ಲಿ ಹೆಂಗೆ ಸತ್ತೋದಂಗೆ ಬಿದ್ದೋಗ್ಬಿಡೋದಂತೆ. ಅಮ್ಕು ಡುಮ್ಕು ಏನು ಆ್ಯಕ್ಟಿಂಗ್ ಮಾಡ್ತೀಯ ಗುರು ನೀನು, ಅದನ್ನ ಯಾರನ್ನ ಆ್ಯಕ್ಟಿಂಗ್ ಅಂತಲ್ಲ. ಸೂರ್ಯಣ್ಣ, ನೀವು ಸಿನಿಮಾ ಪ್ರಮೋಷನ್ ಥರ ಮಾಡಿ. ಯಾಕೆ ಜನರಿಗೆ ಎಮೋಷನಲ್ಲಿ ಕನೆಕ್ಟ್ ಮಾಡಬೇಕಂತ ಈ ಥರ ಐಡಿಯಾಗಳನ್ನೆಲ್ಲ ಮಾಡ್ತೀರಾ ನೀವು? ಫಸ್ಟ್ ಒಂದು ಹೀರೋಯಿನ್ಗೆ ಪ್ರ್ಯಾಂಕ್ ಮಾಡಿದ್ದೀರಲ್ವ, ಅವತ್ತೇ ಗೊತ್ತಾಗಿತ್ತು ನನಗೆ. ಅಂದರೆ ಅದು ಪ್ರ್ಯಾಂಕು ಅಂತಲೇ ನನಗೆ ಗೊತ್ತಾಗಿತ್ತು. ಆಮೇಲೆ ನೀವೇ ಹೇಳಿದ್ರಿ ಎಲ್ಲ ಪ್ರ್ಯಾಂಕ್ ಅಂದ್ಬಿಟ್ಟು. ಅದು ಸ್ವಲ್ಪ ದಿನ ಆಮೇಲೆ ಪ್ರ್ಯಾಂಕ್ ಅಂತ ಹೇಳ್ತೀರಾ ನೀವು. ಇದೆಲ್ಲ ಹೆಂಗೆ ಸರ್ ಪ್ರಮೋಷನ್ ಆಗುತ್ತೆ? ಅವ್ನು ಪೆಟ್ರೋಲ್ ಕುಡಿಯೋದಕ್ಕೂ ಜನ ಸಿನಿಮಾಗೆ ಬರೋದಕ್ಕೂ ಹೆಂಗೆ ಕನೆಕ್ಟ್ ಆಗುತ್ತೆ? ಇದಕ್ಕೂ ಏನು ಸಂಬಂಧ? ಅವ್ನು ಪೆಟ್ರೋಲ್ ಕುಡಿದಿದ ತಕ್ಷಣ ಜನ ಸಿನಿಮಾ ನೋಡ್ಬಿಡ್ತಾರೆ ಬಂದ್ಬಿಟ್ಟು. ಸರ್, ಒಂದು ಹೇಳ್ತೀನಿ, ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ ಹುಡುಕೊಂಬಂದು ಸಿನಿಮಾ ನೋಡ್ತಾರೆ ಸರ್. ಈ ಸೂಪ್ರಮ್ಸೋ ಅದು ಪ್ರಮೋಷನ್ ಮಾಡಿರೋದೇ ನನಗೆ ಗೊತ್ತಿಲ್ಲ, ಆದರೂ ನಾವೆಲ್ಲ ಹೋಗಿ ಸಿನಿಮಾ ನೋಡಿಲ್ವಾ? ಹಂಗೆ ಸರ್, ಸಿನಿಮಾ ರೀಚ್ ಆಗುತ್ತೆ. ಕಂಟೆಂಟ್ ಚೆನ್ನಾಗಿದ್ದರೆ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಎಲ್ಲರೂ ಬಂದು ನೋಡ್ತಾರೆ. ಸಿನಿಮಾನ ಚೆನ್ನಾಗಿ ಮಾಡಿ, ಆಮೇಲೆ ಸಿನಿಮಾ ನೋಡ್ತಾರೆ ಎಲ್ಲರೂ. ನಾನು ಯೂಟ್ಯೂಬಲ್ಲಿ ಕಚಡ ಕಂಟೆಂಟ್ ಮಾಡ್ತಾಯಿದ್ದೀನಿ ಸರ್, ಜನಕ್ಕೆ ರೀಚ್ ಆಗ್ತಾಯಿಲ್ಲ. ಯಾಕಂದರೆ ಕಂಟೆಂಟ್ ಇಲ್ಲ. ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಜನಕ್ಕೆ ಕಂಟೆಂಟ್ ಬೇಕು ಸರ್. ಕಂಟೆಂಟ್ ಇದ್ದರೆ ಬೆಳೆಸ್ತಾರೆ. ನಿಮ್ಮನ್ನಾಗಲಿ ನಮ್ಮನ್ನಾಗಲಿ, ಕ್ರಿಯೇಟರ್ಸ್ನಾಗಲಿ ದೊಡ್ಡ ಆ್ಯಕ್ಟರ್ಸ್ನಾಗಲಿ ಚೆನ್ನಾಗಿ ಕಂಟೆಂಟ್ ಬೇಕು. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸರ್, ಅದು ನಿಮ್ಮ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಸಿನಿಮಾ ಯಾರೂ ನೋಡೋಲ್ಲ ಈ ಥರ ಮಾಡೋದ್ರಿಂದ. ನಾನು ಹೇಳಿದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಕಿಚ್ಚ ಸುದೀಪ್ ಅವ್ರ ಡೈಲಾಗ್ ಇದು, ನಾನು ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.